ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗೆ. ನಾವಿವತ್ತು ಗುರ್ಮಿಟ್ಕಲ್ನಿಂದ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಕನ್ನಡಿಗರ ಮತ್ತು ಕರ್ನಾಟಕದ ಹೆಮ್ಮೆಯ ಧ್ವಜದಿಂದ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಧ್ವಜದಿಂದ ಸಜ್ಜಾಗಿ ನಿಂತೈತ್ ನೋಡ್ರಿ ಈ ನಮ್ಮ ರಾಮ್ ರಥ. ಸ್ವಾಮಿ ಅಣ್ಣ ಬಂದು ಎಲ್ಲ ಪೂಜಾ ಸಾಮಾನ್ ತಗೊಂಡ್ ಬಂದು ಗಾಡಿ ಎಲ್ಲ ಕಡೆ ವಿಭೂತಿ ಹಚ್ಚಿ ಕುಕಮ್ ಹಚ್ಚಿ ಗಾಡಿಗೆ ಒಂದು ಹಾರ ಹಾಕಿ ಉದಿನ ಕಡ್ಡಿ ಬೆಳಗಿ ನಮ್ಮ ಹೋಗೋ ದಾರಿ ನಮ್ಮ ಹೋಗೋ ಪ್ರಯಾಣ ಸುಖಕರವಾಗ್ಲಿ ಅಂತೇಳಿ ಆಶಿಸ್ಕೊಂಡ ಗಾಡಿಗೆ ಒಂದು ಟಂಗ್ ಹೊಡೆದು ಪೂಜೆ ಮಾಡಿಬಿಟ್ಟಾರೆ. ಸಿಯಾವರ ರಾಮಚಂದ್ರ ಕಿ ಓಂ ನಮಃ ಶಿವಾಯ. ಹರ 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 ಹರ. ನಾವು ದೇವ್ರಿಗೆ ಜೈ ಹೊಡೆದು ಗಾಡಿ ಹತ್ತಿ ಬಿಟ್ಟವ್ರಿ. ಗಾಡಿ ಹತ್ತಿ ತಡನೇ ಆಗಿಲ್ಲ, ದೊಡ್ಡವರು ತಮ್ಮ ಹುಚ್ಚಾಟ ಚಾಲು ಮಾಡ್ಕೊಂಡು ಕೂತ್ ಬಿಟ್ರಿ. ಹಿಂಗ ನೋಡ್ರಿ ಬರೇ ಹುಚ್ಚುಚ್ ಕೆಲಸ ಮಾಡಿದೆ ಕೆಲಸ ಎಲ್ಲರೂ ಹುಚ್ಚುಚ್ ಮಾಡೋದು ಬಿಡಂಗಿಲ್ಲ. ಅವ ಸ್ವಾಮಿ ಹೇಳ್ರಿ ನೀಲಿ ಟೀ ಶರ್ಟ್ ಕೂತಲ್ರಿ ಅವ ಸ್ವಾಮಿ ಹೇಳ್ರಿ. ಅವ ಎಷ್ಟು ಹುಚ್ಚುಚ್ ಕೆಲಸ ಮಾಡ್ತಾನ್ರಿ ಅವ. ಸಣ್ಣ ಹುಡುಗ ಅಂದ್ರೆ ಸಣ್ಣ ಹುಡುಗ್ರಿ ಅವ. 3 ಗಂಟೆಗೆ ಹೋಗಮಂತೇಳಿ ರೆಡಿ ಮಾಡ್ಸರಿ. 3 ಗಂಟೆ ಅಲ್ಲ 6 ಗಂಟೆ ಆಗ್ಯದ ಈಗ. ಮತ್ತೇನೋ ಬಿಟ್ಟು ಬಂದಾರ ಅಂತ ಹೇಳಿ ಎಲ್ಲ ನಿಂದಿರಿಸಿ ಗಾಡಿ ಮತ್ತೆ ತರ್ಲಕ್ಕೆ ಹೋಗ್ಯಾರ ವಾಪಸ್. ಏನು ಮಾಡಬೇಕು ಗಾಡಿ ಒಳಗ ನಮ್ ಹಿಂದೂ ಹುಲಿಗಳ ಆರಭಟ ಚಾಲು ಆಗೈತ್ ನೋಡ್ರಿ. ಅಲ್ಲಿ ನಮ್ ಎನರ್ಜಿನೇ ನಮ್ ಧರ್ಮ ಏನಂತೀರಿ? ಧರ್ಮದ ಬಗ್ಗೆದಾಗಿರೋ ಸಾಂಗ್ಗಳಾಯ್ತು ಹಾಕಿದ್ರಂತಂದ್ರ ನಮಗಂತೂ ಫುಲ್ ಜೋಶ್ ಬಂದ್ಬಿಡ್ತೈತ್ರಿ. ಈಗ ಎಲ್ಲರೂ ಡ್ಯಾನ್ಸ್ ಮಾಡ್ಕೋತಾ ಮಜಾ ಮಾಡ್ಕೋತಾ ಭಜನಿ ಮೂಡಿಗೆ ಬಂದೇವ್ರಿ. ಮನೆಯಿಂದ 2 ತಾಳ ತಗೊಂಡ್ಬಂದಿದ್ದೆವು, ಭಜನಿ ಮಾಡ್ಲಕ್ ಚಾಲು ಮಾಡಿದೆವು. ಅವ ನಮ್ಮ ಮಾಮ ರೀ, ನಮ್ಮ ಮಾಮ ಪ್ರೇಮಚಂದ್ರ ಅವ ಅನ್ಕೊಂತ ಫುಲ್ ರಚ್ಚಿಗೆ ಎದ್ ಬಿಟ್ಟನ್ರಿ. ತಬ್ಲಾ ಒಂದ್ ತರ್ಲಕ್ ಆಗಿದ್ದಿಲ್ರಿ. ನಮ್ಮ ಅಣ್ಣ ಅದು ಏನಂತಾರಲ್ಲ ವಾಟರ್ ಕ್ಯಾನಿಗೆ ತಬ್ಲಾ ಅಂತ ತಿಳ್ಕೊಂಡು ಬಾರ್ಸದ ಬಿಡಲೇ ಏನ್ರಿ ವಾಟ ಸಣ್ಣ. ಇವಾಗ ಗಾಡ್ಯಾಗ 8 ಜನನೇ ಇಷ್ಟು ಮಜಾ ಮಾಡ್ಲತ್ತಾರ್ರಿ ಇವ್ರ. ಹೈದರಾಬಾದ್ನಾಗ ಇನ್ನೊಬ್ರು ನಮ್ಮ ಮಾಮರ್ ಅವ್ರು ಬಂದ್ರಂದ್ರೆ ಮುಗಿತ್. ಇವಾಗ ಜಸ್ಟ್ ಹೈದರಾಬಾದ್ ಬಂದ್ರೆ ರೀಚ್ ಆಗಿವ್ರಿ. ನಮ್ಮ ಮಾಮ ಬಂದ್ರಿ ಹೈದರಾಬಾದ್ನಾಗ. ನನ್ನ ಸಲುವಾಗಿ ಮೈಕ್ರೋಫೋನ್ ತಂದು ಕೊಟ್ರ. ಎಂಜಾಯ್ ಮಾಡೈತಿ. ಸ್ಟಾರ್ಟ್ ಮಾಡ್ಕೋ ಸುದ್ದಿ. ನನಗೆ ನಮ್ಮ ಮಾಮರ್ ಬರೋದು ಗೊತ್ತಿತ್ರಿ, ಬಟ್ ಮೈಕ್ರೋಫೋನ್ ತರೋದೇ ಗೊತ್ತಿರ್ಲಿಲ್ಲ. ನಮ್ಮ ಅಣ್ಣ ಏನೋ ಫೋನ್ ಮಾಡಿ ಹೇಳಿರಂತ, ಇವ ಏನೋ ವ್ಲಾಗ್ ಮಾಡ್ತಾನಂತ, ಬ್ಲೂಟೂತ್ ಹೆಡ್ಫೋನ್ ಹಾಕೊಂಡು ಮಾಡ್ಲತ್ತಾನ. ಒಂದು ಮೈಕ್ರೋಫೋನ್ ತೊಗೊಂಡು ಯಾವ್ದಾರ ಜಪ್ತ ಒಳಗೆಲ್ಲ ಬ್ಲಿಂಕಿಟ್ ಒಳಗೆ ಆರ್ಡರ್ ಮಾಡ್ಕೊಡಂತ ಅಂದ ತಕ್ಷಣ ಅವ್ರು ಮತ್ತೆ ಸಡನ್ಲಿ ಆರ್ಡರ್ ಮಾಡ್ಕೊಂಡು ತೊಗೊಂಡ್ಬಿಟ್ಟಾರೆ ಅವ್ರು. ನನಗೆ ಖುಷಿ ಆಗತ್ತು ಭಾಳ. ಆಕಾಶವೇ
ನಾಗ್ಪುರ ಹೈವಾದಾಗ ಪ್ರಯಾಗ್ರಾಜಿಗೆ ಹೋಗ ಹಿಂದೂ ಹುಲಿಗಳ ಗಾಡಿ ಸಿಕ್ಕಿತ್ರಿ. ಅವರು ಬಜರಂಗಿ ಜೆಂಡಾ ಹಾಕಿ ಹೊಂಟ್ರ. ಇವಾಗ ಜಸ್ಟ್ ಇಲ್ಲಿ ಊಟ ಮಾಡೋ ಗಾಡಿ ನಿಂದಿರ್ಸೈತ್ರಿ. ಇಲ್ಲಿ ಊಟ ಮಾಡತ್ತೀವಿ ಎಲ್ಲರೂ. ಇಲ್ಲಿ ಬಾಜು ಬಿ ಹಂಗೆ ಇಲ್ಲಿ ಎಲ್ಲರೂ ಕರ್ನಾಟಕದವ್ರು ಯಾರ ಇಲ್ಲಿ. ಅವರು ಅಲ್ಲಿಗೆ ಕುಂಭಮೇಳಕ್ಕೆ ಹೊಂಟಾರ. ಇಲ್ಲೆಲ್ಲರೂ ಊಟ ಮಾಡತ್ತಾರ ಇಲ್ಲಿ. ನೋಡಿ ಏನೇನ್ ತಂದಾರ ಇಲ್ಲಿ. ರೊಟ್ಟಿ ಅವ, ಟಮಾಟಿ ಪಲ್ಯ, ಗಟ್ಟಿ ಬೇಳಿ. ನೋಡ್ರಿ ಇಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬೆರ್ಕಿ ರೊಟ್ಟಿ ಅದ. ಬೆರ್ಕಿ ರೊಟ್ಟಿ ಅಂದ್ರೆ ಇದು ಹುಷಾರ್ ರೊಟ್ಟಿ ಅಲ್ಲ. ಇದ್ರ ಖಾರ, ಉಪ್ಪ, ಮೆಣಸಿನಕಾಯಿ, ಸ್ವಲ್ಪ ಹಸಿ ಮೆಣಸಿನಕಾಯಿ ಹಾಕಿ ಮಾಡಿರ್ತಾರ ಫಸ್ಟ್ ಕ್ಲಾಸ್ ಆಗಿ. ಟಮಾಟಿ ಪಲ್ಯ ಮಾಡ್ಯಾರ. ಯಾರು ಮನ್ಯಾಗ ಯಾರ ಮನ್ಯಾಗ ಇದು ಟಮಾಟಿ ಪಲ್ಯ? ಈಗಾಗ ನಮ್ಮ ರಾಕೇಶ್ ಅಣ್ಣ ಡ್ರೈವರ್ ಅಣ್ಣವ್ರ ಮನ್ಯಾಗ. ಈಗ ಗಟ್ಟಿ ಬೇಳೆ ಅದ. ನೋಡ್ರಿ ಆಕಾಶ ಗಂಗಲ್ ತೋರ್ಲತ್ತಾನ್ರಿ. ಊಟ ಆಗಿ ಮತ್ತ ಗಾಡಿ ಹತ್ತಿ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಿದೆವು. ಮತ್ತ ಅಣ್ಣ ಎಲ್ಲರದು ಮಸ್ತ್ ಊಟ ಆಗ್ಯಾರ. ಬೀಳ್ಲಿದೆ ಜನಪದ ಸಾಂಗ್ಗಳ. ಜನಪದ ಸಾಂಗ್ ಕೇಳ್ಕೊತ ಎಲ್ಲರೂ ಮಜಾ ಮಾಡ್ಕೋತ ಡ್ಯಾನ್ಸ್ ಮಾಡ್ಕೋತ ರಾತ್ರಿ ಬೇರೆ ಭಾಳ ಆಗಿತ್ತು. ಕಾರ್ನಾಗೆ ಹಂಗ ಒಂದ್ 2-3 ಗಂಟೆ ಮಕ್ಕೊಂಬಂತೇಳಿ ಎಲ್ಲರೂ ಮಕ್ಕೊಂಡೇವ್ರಿ. ಗುಡ್ ಮಾರ್ನಿಂಗ್ ಕರ್ನಾಟಕ. ಬೆಳಗ್ಗೆ 6 ಗಂಟೆ ಆಗಿತ್ರಿ. ಫಾಗ್ ಐತಿ ಹೊರಗಡೆ. ನಮ್ ಡ್ರೈವರ್ ಅಣ್ಣ ಮಾತ್ರ ಇನ್ನೂ ಮಕ್ಕೊಂಡಿಲ್ಲ. ಗಾಡಿ ಹೊಡೆ ಹೊಡ್ಲತ್ತಾರ ಡ್ರೈವರ್ ಅಣ್ಣ. ಎಲ್ಲರೂ ಮಕ್ಕಳು ಎದ್ದಾರ ಇಲ್ಲಿ ಹಿಂದೆ. ಡ್ರೈವರ್ ಅಣ್ಣ ಅವರೇ ಯಾರು ಚೇಂಜ್ ಆಗಿಲ್ಲ. 6 ಗಂಟೆ ಮೊದಲ ಸ್ಟಾರ್ಟ್ ಮಾಡಿದ್ರು. ಗಾಡಿಯವರು ಇವಾಗ ಇಲ್ಲಿ ಮಧ್ಯಪ್ರದೇಶನಾಗ ಊಟಕ್ಕೆ ಅಂತೇಳಿ ಗಾಡಿ ನಿಂದ್ರಿಸಿದೇವ್ರಿ. ಇಲ್ಲಿ ಒಬ್ರ ಅಜ್ಜರ ಆಶ್ರಮ ಅದ. ಇದು ಅಜ್ಜರಿಗೆ ಕೇಳ್ದೇವು. ಅಜ್ಜರೇ ಹಿಂಗ ಪ್ರಯಾಗರಾಜಿಗೆ ಹೊಂಟಿವ್ರಿ, ಅಡ್ಗಿ ಮಾಡ್ಕೊಂಡು ಊಟ ಮಾಡಿ ಹೋಗೋದದ ನಮ್ದು, ಅದಕ್ಕೆ ಸ್ವಲ್ಪ ಜಾಗ ಕೊಡ್ರಿ ಅಂತ ಕೇಳಿದಾಗ ಅವ್ರಂದ್ರು ಆಯ್ತ್ರಿ ಮಾಡ್ಕೊಂಡು ಹೋಗ್ರಿ, ಅದಕ್ಕೇನು ಅಭ್ಯಂತರ ಎಲ್ಲ ಮಾಡ್ಕೊಂಡು ಹೋಗ್ರಿ ಅಂತಂದ್ರು. ಸೊ ಅದಕ್ಕೆ ಇಲ್ಲೇ ಒಳಗೆ ಗಾಡಿ ನಿಲ್ಸಿ ನಮ್ಮ ಅಣ್ಣರು ಅಡ್ಗಿಗೆ ಸಿದ್ಧತೆ ಮಾಡ್ಕೊಳತ್ತಾರ್ರಿ ಅಲ್ಲಿ. ಈಗ ರೀ ಅಜ್ಜರೇ ನಮಗೆ ಇಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಲಾಕ ಜಾಗ ಕೊಟ್ರಿ ಇಲ್ಲಿ. ಇವ್ರದೇ ಆಶ್ರಮ ಅದ ರೀ ಇದು. ಆಶ್ರಮ ಒಳಗಡೆ ರೀ ಇದು. ಈ ಕಡೆ ಒಂದ್ ರೂಮ್ ಅದ ಇಲ್ಲಿ ಒಳಗಿಲ್ಲಿ. ಅವ್ರ ರೂಮು ಅವ್ರು ಇಲ್ಲೇ ಮಲ್ಕೋತಾರೇನು. ಓಂ ನಮಃ ಶಿವಾಯ. ಜೈ ಶ್ರೀರಾಮ್. ಕಿಚನ್ ಒಳಗ ಅಡ್ಗಿ ರೂಮ್ ರೀ ಇವ್ರದ್ದು. इलेक्ट्रिक बाथरूम। हाँ जी। ये रूम्स। हाँ जी। ये हमारी बिल्ली इसके लिए ले जरा इसके लिए हमारी बिल्ली। इवरन दक्नु साकर ಇಲ್ಲಿ रूम हाँ बता रहा हूँ। क्यों रे? कहाँ बता? कहाँ कह रहे बता? अच्छा। मस्त अದ ರೀ ಆಶ್ರಮ ಒಳಗೆಲ್ಲ ತಂಪದ ಎಲ್ಲ. इधर कितने लोग रहते जी आप लोग? पति पत्नी। दो लोग। नौकर रहता है नौकर। ओह नौकर रहता है।
ओके ओके बेटे लोग नहीं हैं? बेटे लोग नहीं बेटा बेटी बेटे हमारे 3 बेटा है। हाँ जी। लोग किधर एक बेटा भोपाल, भोपाल। एक बेटा छिंदवाड़ा, हाँ हाँ जी। एक बेटा जबलपुर, हाँ जी। और एक बेटी है नागपुर। ओहो। जमीन कितने आपका हैं? जमीन कितने हमारे यहाँ है 22-23 एकड़ है। क्या क्या डाल सके गेहूँ, मक्का सब होता है। गेहूं मक्का दो ही हाँ, चला आओ। ಇಲ್ಲಿ ಮನಿ ಹಿಂದೆ ಇವ್ರದ್ದು ಹೊಲ ಅದ ಇಲ್ಲಿ ಎಲ್ಲ ತಿರ್ಗಾಡ್ ತೋರ್ಸತಾರ. ये बढ़िया धनिया लगी है। ಇಲ್ಲಿ ಕಡ್ಲಿ ಹಾಕಾರ್ರಿ ಇಲ್ಲಿ. नहीं, हमारा ये सब दूसरे देखने वाले हैं। ಓಕೆ ಆಯ್ಜಿ गेहूँ ಘೇವ್ ಗೋಧಿ ಗೋಧಿ ಘೇವ್ ಅಂತ್ರಿ ಅದು. ಗೋಧಿ ಅಣ್ಣ ಗೋಧಿ ಗೋಧಿ ಇವೆಲ್ಲ ಅವ್ರದೇ ಅಂತ ನೋಡ್ರಿ ಇದು 30 ಎಕರೆ ಅದಂತ ಎಲ್ಲ ಇದು. ये आंवला होता, आंवला आंवला मीन्स आंवला आवला ओय. आंवला। हाँ, जैसे फूल फुलवारी हाँ जी. भगवान, जब फूल भगवान को लगते हैं फूल, हाँ 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 ये हमारा नियम है। हाँ हाँ हाँ. नो मांस मुद्रा, नो सुपारी लौंग इलायची, कुछ भी नहीं चलता। हाँ हाँ जी. शुद्ध शाकाहारी, भगवान का भोजन और भजन और सेवा। बस बस इधर हाँ चिकन मटन नहीं अरे रे 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 रे। अपना खाएगा नहीं कोई आदमी नहीं खाएगा नहीं अपना बेटे लग रहे बेटे लोग नहीं भैया, हमारे यहाँ कुछ नहीं चलता। नहीं चलता हम सबसे प्रार्थना करते हैं कि हे भगवान, हाँ भगवान सबको बचाए। हाँ हमारा यही धर्म करने का है। अयोध्या से जुड़े हुए हम लोग, अयोध्यानाथ से। सब हमारे सब माँ बाप हमारे सब ऐसे थे, हम हैं, हमारे बच्चे ऐसे ही हैं। हाँ कुछ क्या अच्छा बोरगिर पानी है तलब से आता है हाँ, ये हुआ है। ಬೋರ್ ದಾಲ ಅಜ್ಜವ್ರದ್ದು ಮನಿನೂ ಇದೆ ರೀ, ಆಶ್ರಮನೂ ಇದೆ. ಅವರೇ ಒಂದು ಆಶ್ರಮ ನಡೆಸ್ಕೊಂಡಾರ. ಹಿಂದ ಹೊಲ ಗಿಲ ಎಲ್ಲ ಅದ. ಅವ್ರದ್ದು ಮಕ್ಕಳೆಲ್ಲ ಬೇರೆ ಕಡೆ ಎಲ್ಲ ಓದ್ಲತ್ತಾರಂತ. ಇವರು ಜಾಗ ಕೊಟ್ರು, ಬಹಳ ಸರಿಯಾಗಾಯ್ತು. ನಮ್ಮ ಅಣ್ಣವ್ರು ಇಲ್ಲಿ ಅಕ್ಕಿ ಅದೆಲ್ಲ ತೊಳ್ಕೊಂಡು ಅಡಿಗೆ ಮಾಡತ್ತಾರ. ಅಲ್ಲೊಬ್ರು ಕಟ್ ಮಾಡ್ಕೊಳತ್ತಾರ ಎಲ್ಲ ತರಕಾರಿಗಳು. ಇಲ್ಲಿ ನಮ್ಮ ಮಾಮವ್ರು ತರಕಾರಿ ಕಟ್ ಮಾಡತ್ತಾರ್ರಿ. ನಮ್ಮ ಅಣ್ಣನ ಫ್ರೆಂಡ್ ರೀ ಇವರು, ಅಜಯ್ ಅಣ್ಣ ಅಂತ ಹೇಳಿ. ಇಲ್ಲಿ ಅಡಿಗೆ ಇಟ್ಟಾರ್ರಿ ಇದು. ಆ ಅಜ್ಜಾರ್ ಹೇಳಿದ ಮಾತು ಬಹಳ ಲೈಕ್ ಐತ್ರಿ ನನಗ. ಯಾರು ಮಾಂಸ ತಿನ್ಬ್ಯಾಡ್ರಿ, ಮಾಂಸ ತಿನ್ಬಾರ್ದು ಯಾರು ಹಿಂದೂ ಧರ್ಮದಾಗ. ಆಮೇಲೆ ನೀವು ದೇವ್ರಿಗೆ ಪೂಜಿಸ್ರಿ, ದೇವ್ರಿಗೆ ಆರಾಧಿಸ್ರಿ, ದೇವ್ರ ಭಜನೆ ಮಾಡ್ರಿ, ನೀವು ದೇವ್ರ ಸೇವೆ ಮಾಡ್ರಿ. ದೇವ್ರ ಮೇಲೆ ಭಕ್ತಿ ಇರ್ಲಿ ಯಾವಾಗಲೂ ನಿಮಗ. ದೇವ್ರ ನಿಮಗೆ ಒಳ್ಳೇದು ಮಾಡ್ತಾನ. ನೀವು ಎಲ್ಲ ಮಾಡ್ಕೇಶಿಂದ ನೀವು ಪಾಪ ತೊಳ್ಕೊತೀನಿ ಅಂತಂದ್ರಲ್ಲ, ಏನೂ ಆಗಂಗಿಲ್ಲ ಅನ್ನೋ ರೀತಿಯಿಂದ ಮೋಟಿವೇಶನ್ ಮಾತು ಭಾರಿ ಹೇಳಿದ್ರಿ ಅವರು. ಅದು ನಂಗೆ ಭಾಳ ಲೈಕ್ ಆಯ್ತು. ಆಮೇಲೆ ನಮ್ದು ಅಡುಗೆ ರೆಡಿ ಆಗಿತ್ತು. ನಮ್ಮ ಅಣ್ಣವರು ಟಮಾಟಿ ಪಲ್ಯ, ರೊಟ್ಟಿ ಎಲ್ಲ ಇದ್ವು. ಅವ್ರಿಗೂ ಹಚ್ಚಿಕೊಟ್ಟು ನಾವು ಹಂಗೆ ಊಟ ಕೂತ್ ಬಿಟ್ಟೇವ್ರಿ. ಜೈ ಶ್ರೀರಾಮ್ ಅಂಕಲ್. ಬಾಯ್ ಅಂಕಲ್, ಬಾಯ್. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ್ ಅಲ್ರಿ ಅಜ್ಜಾರ, ನಾವೆಲ್ಲ ಐಟಮ್ ಅಡಿಗೆ ಸಾಮಾನು ಎಲ್ಲ ತಗೊಂಡ್ ಹೋಗಿದ್ದೆವು. ಅಂದ್ರೂ ಅವ್ರ ಬಲ್ಲಿಂದ ದವಸ ಧಾನ್ಯಗಳೆಲ್ಲ ಕೊಟ್ಟು ಅಡಿಗೆ ಮಾಡ್ಕೊಡ್ರಿ, ತಿನ್ರಿ ಅಂತ ಹೇಳಿ ಕೊಟ್ರು. ನಮಗೆಲ್ಲ ಮಾಡ್ಕೊಂಡೆವು. ಆಮೇಲೆ ಅವರು ಯಾವ ತರ ಸೇವೆ ಮಾಡಿದ್ರಪ್ಪ ಅಂತಂದ್ರ ಎಲ್ಲೂ ಸಿಗಂಗಿಲ್ಲ. ಅದು ರೊಕ್ಕ ಕೊಟ್ಟರು ಸಿಗಂಗಿಲ್ಲ, ಆ ರೀತಿ ಸೇವೆ ಮಾಡಿದ್ರು. ಹೋಗೋ ಟೈಮಿಂಗ್ನು ಆಯ್ತು, ಬಂದು ಗಾಡಿ ಬಲ್ಲಿ ನಿಂತು ಹೋಗ್ಬರ್ರಿ, ನಿಮ್ ಪ್ರಯಾಣ ಸುಖಕರವಾಗಿರ್ಲಿ ಅಂತ ಹೇಳಿ ಹೇಳಿಕೆಸಿಂದ ಆರಾಮಾಗಿ ಹೋಗ್ಬರ್ರಿ ಅಂತ ಹೇಳಿ ನಮಗೆ ಬೀಳ್ಕೊಟ್ರಿ ಅವರು. ನಮ್ ಕಡೆ ಅಂತ ಕೇಳ್ಕೊಳ್ಳೋ ಅಷ್ಟೇ ರೀ. ಆ ದೇವ್ರು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಇದೇ ರೀತಿ 100 ಮಂದಿ ಬಂದ್ರು 100 ಮಂದಿ ಸೇವ್ ಮಾಡೋ ಶಕ್ತಿ ಕೊಡು ಅಂತ ಬಿಡ್ಕೊತೀನಿ ರೀ, ಅಷ್ಟೇ, ಮತ್ತೇನಿಲ್ಲ. ಭಾಳ ಖುಷಿ ಆಗ್ತದ್ರಿ ನೋಡಿದ್ರು. ಇವಾಗ ಚಿತ್ರಕೂಟ ಬಂದು ಇಳಿದೀವಿ. ಚಿತ್ರಕೂಟದಾಗ ಶ್ರೀರಾಮ ಅವರು ವನವಾಸಕ್ಕೆ ಹೋದಾಗ ಇರುವಂತ ಪ್ಲೇಸ್ಗಳವ ಇಲ್ಲಿ. ಬಟ್ ಎಲ್ಲ ಕ್ಲೋಸ್ ಅವ, ರಾತ್ರಿ 10 ಆಗೈತಿ ಈಗ, ಅದಕ್ಕೆ ಎಲ್ಲೂ ಬಿಡ್ತಿಲ್ಲ. ಆಮೇಲೆ ಇಲ್ಲಿ ಒಂದು ಟೆಂಪಲ್ ಅದ, ಇದು ನೋಡ್ರಿ. ಇಲ್ಲಿ ಬೆಟ್ಟದ ಮೇಲೆ ಹನುಮನ್ ದೇವ್ರ ಮಂದಿರ ಅದರ. ಇಲ್ಲಿ ಹನುಮನ್ ದಾರ ಅಂತಂದ್ ಕರಿತಾರಂತ ಇದಕ್ಕ. ಬೆಟ್ಟದ ಮೇಲೆ ಹೋಗ್ಲಕ್ಕ ರೋಪ್ವೇನೂ ಅದ, ಬಟ್ ಎಲ್ಲ ಕ್ಲೋಸ್ ಆಗ್ಯಾವ ಇವಾಗ, ರಾತ್ರಿ ಭಾಳ ಆಗ್ಯದ ಅಂತ ಹೇಳಿ. ಸೊ ಅದಕ್ಕೆ ನಾವು ಮತ್ತೆ ಇಲ್ಲೇನು ಹಾಲ್ಟ್ ಮಾಡತ್ತಿಲ್ಲ. ಜಸ್ಟ್ ಹಂಗೆ ಊಟ ಮಾಡ್ಕೊಂಡ ಇಲ್ಲಿಂದ ಮತ್ತೆ ನಾವು ಪ್ರಯಾಣ ಮುಂದುವರಿಸ್ತೀವಿ. ಈಗ ಎಲ್ಲ ಊಟಕ್ಕೆ ಸಾಮಾನು ತಗೊಂಡಿವ್ರಿ. ಇಲ್ಲೇ ಒಂದು ಕಟ್ಟಿ ಕೆಳಗೆ ಕುಂತು ಊಟ ಮಾಡಿ ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸ್ತೀವಿ ಇಲ್ಲಿಂದ. ಊಟ ಮಾಡಿ ಎಲ್ಲರೂ
ರಾಜಮಲ್ಲಿ ಸಾಗೂರು ಗಾಡಿ ಹೆಂಗ್ ಹೊಳ್ಳತ್ತಲ್ಲ ಡ್ರೈವರ್ ಅನ್ನ ಎಂತ ಅದ್ಭುತವಾದ ದೃಶ್ಯ ಕಾಣಿಸ್ತದ್ರಿ ನಮಗ ಯಾರು ಆಕಾಶದಾಗ ತಿರಡ್ರಂಗೆ ಐತೆ ಏನ್ ಮಾಡತ್ತು ಥಂಡಿ ಥಂಡಿ ಥಂಡಿ. ಪ್ರಯಾಗ್ರಾಜ್ನಾಗ ಪಬ್ಲಿಕ್ ಭಾಳ ಅಂತೇಳಿ ಗೊತ್ತಾಯ್ತಿರಿ ನಮಗ. ಅಲ್ಲಿ ನಮ್ಮ ಅಮ್ಮರು ಹೋಗಿದ್ರು ಮೊದಲು. ಅದಕ್ಕೆ ಪ್ರಯಾಗ್ರಾಜಿಗೆ ಹೋಗೋದು ಬೇಡ ಅಂತ ಹೇಳಿ ನಮ್ಮ ಗಾಡಿ ಅಯೋಧ್ಯಕ್ಕೆ ಹೋಗಮಂತೇಳಿ ಫಸ್ಟ್ ಅಯೋಧ್ಯೆ ಕಡೆ ತಿರ್ಸ್ಬಿಟ್ಟೇವ್ರಿ. ಫಸ್ಟ್ ಈಗ ನಾವು ಅಯೋಧ್ಯೆಗೆ ಹೊಂಟಿವಿ. ನೋಡ್ರಿ ಫಾಗ್ ಹೆಂಗೈತಿ, ಚಳಿನೂ ಭಾಳ ಐತಿ ಹೊರಗೆ. ಈಗ ಮೊದಲು ನಾವು ಅಯೋಧ್ಯೆಗೆ ರೀಚ್ ಆದ್ಮೇಲೆ ಮೊದಲು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮತ್ತೆ ನೋಡ್ಬೇಕ್ರಿ ಯಾಕಡೆ ಹೋಗ್ಬೇಕಂತೇಳಿ.